ಇದು ನಾಶಕ್ಕೆ ನಾಂದಿ. ಇದು ಯಾವಾಗ ಬದಲಾವಣೆ ಆಗುತ್ತೆ ಅಂದರೆ ಇನ್ನು ಬದಲಾವಣೆಯನ್ನು ನಿರೀಕ್ಷೆ ಸಾಧ್ಯನೇ ಇಲ್ಲ. ಪೂರ್ತಿ ನಾಶ ಆದ ಮೇಲೆ ಎಲ್ಲ ಸರಿಯಾಗಬೇಕಾಗಿದೆ ಅಷ್ಟೇ. ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು, ಹಗೆತನವನಂತು ಬಿಡು ಮಂಕುತಿಮ್ಮ, ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಹ. ಮೃಗಗಳ ಆವೇಶಗೊಳ್ಳಲಪ್ಪುದಿನ್ನೇನು, ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು, ಹಗೆತನವ ಮಂತು ಬಿಡು ಮಂಕುತಿಮ್ಮ, ಜಗದ ಸೊಗದ ರಸಿಕೆಯ ಫಲ. ಜಗತ್ತಿನ ಸುಖವನ್ನು ನಾವು ಪಡಿಬೇಕು, ಅರಸಬೇಕು ಅಂತ ಹೋದರೆ ಅದರ ಫಲ ಕಲಹ ಅಂತೆ. ಸುಖ ಬೇಕು ಅಂತ ನಾವು ಆರಿಸ್ಕೊಂಡು ಹೋದರೆ ಜಗಳನೇ ಮಾಡಬೇಕಾಗತ್ತೆ ನಾವು. ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಹ. ಸುಖ ಬೇಕು ಅಂತ ಯಾರ್ಯಾರು ಬಯಸ್ತಾರೆ ಆ ಎಲ್ಲ ಕಲಹ ಪ್ರಿಯರಾಗ್ತಾರೆ, ಜಗಳ ಮಾಡಲೇಬೇಕಾಗತ್ತೆ. ಸುಖವನ್ನು ಅರಸುವುದು ಅಂದರೆ ಕಲಹವನ್ನು ಸ್ವಾಗತಿಸುವುದು ಅಂತ ಅರ್ಥ. ಒಂದು ನಾಯಿ ಮರಿ ಹುಟ್ಟಿ ಒಂದು 15 ದಿವಸಕ್ಕೆ ತಾಯಿ ನಾಯಿ ಅಲ್ಲೇ ಇತ್ತು, ಸುತ್ತು ಬರ್ತಾ ಇತ್ತಂತೆ, ರೌಂಡ್ ಹೊಡಿತಾ ಇತ್ತು. ಸುಮಾರು ಅರ್ಧ ಗಂಟೆಯಿಂದ ರೌಂಡ್ ಹೊಡಿತಾ ಇದೆ. ತಾಯಿ ನಾಯಿ ಕೇಳ್ತಂತೆ, ಅದೇನು ಆಗಿಂದ ರೌಂಡ್ ಹೊಡಿತಾ ಇದೆಯಲ್ಲ ಅಂತ. ಆಗ ಮರಿ ನಾಯಿ ಹೇಳ್ತಂತೆ, ಯಾರೋ ಸಂತರು ಹೇಳ್ಯಾರಮ್ಮ, ಈ ನಮ್ಮ ಬಾಲದಲ್ಲಿ ಸುಖ ಇದೆಯಂತೆ, ಅದನ್ನು ಹಿಡಿಯಕ್ಕೆ ಹೊಂಟಿನಿ ಇಂದ. ಆಗ ತಾಯಿ ನಾಯಿ ಹೇಳ್ತಂತೆ, ಪುಟ ಅದು ಹೇಳಲಿ ಬಿಡು, ಬಾಲದಲ್ಲಿ ಸುಖ ಇದೆ ಅಂತ ಹೇಳ್ಯಾರಲ್ಲ ಅದನ್ನ ನಂಬ್ಕೋ, ಅದನ್ನು ಹಿಡಿಯಕ್ಕೆ ಹೋಗಬೇಡ. ಯಾವಾಗಲೂ ಅಷ್ಟೇ, ಸುಖ ಇದೆ ಅಂತ ಕಲ್ಪನೆ ಮಾಡಿಕೊಂಡ್ರೆ ಮಾತ್ರ ಸುಖವನ್ನು ಹಿಡಿದ್ವಿ ಅಂದರೆ ಹೋಯ್ತು. ಸುಖದ ಕಲ್ಪನೆಯಲ್ಲೇ ಸುಖವನ್ನು ಅನುಭವಿಸೋದು. ಹತ್ರ ಬಂತೋ ನೋಡಿ ಸಂಸಾರ ಸುಖ, ಬಾ ಏನು ಸುಖ ಅಂದರೆ ಎಂಗೇಜ್ಮೆಂಟ್ ಆಗಿರುತ್ತೆ ಹುಡುಗ ಹುಡುಗಿಗೆ, ಏನು ದಿನಗಟ್ಟಲೆ ಮಾತಾಡ್ತಾರೆ ಕೂತ್ಕೊಂಡು, ಅಲ್ಲಿ ಎಲ್ಲೆಲ್ಲಿ ನಿಂತಲ್ಲೇ ಮಾತು. ನೀವೆಲ್ಲ ಮಾಡಿದ್ದು ಅದನ್ನೇ, ಎಲ್ಲ ಕಡೆನೂ ಮಾತು. ಏನು ಮುಂದೆ ಸಂಸಾರ ಆನಂದಮಯ, ಅದಕ್ಕೆ ಕಾಲಿಡ್ತೀವಿ ಅಂತ ಏನೆಲ್ಲ ಬಯಕೆ ಇಟ್ಕೊಂಡು ಮಾತುಕತೆ ನಡೆಯುತ್ತೆ. ತಿಂಗಳುಗಟ್ಟಲೆ, 6 ತಿಂಗಳು ಏನಾದ್ರು ಎಂಗೇಜ್ಮೆಂಟ್ ಆಗಿದ್ದರೆ 6 ತಿಂಗಳು ಮಾತೇ ಕತೆ. ಆಮೇಲೆ ಮದುವೆಯಾಗಿ 3 ತಿಂಗಳಿಗೆ ಗೊತ್ತಾಗುತ್ತೆ ಸಂಸಾರ ಅಂದರೆ ಆನಂದಮಯ ಅಲ್ಲ, ಅಲ್ಲಿ ಆನಂದ ಮಾಯ. DVG ಅದನ್ನೆಲ್ಲ ನರಸುಖ ಅಂದರೆ ಏನು ಅಂತ ಬಹಳ ಸೊಗಸಾಗಿ ಹೇಳ್ತಾರೆ. ಅವರ ಅನುಭವ ನೋಡಿ ಎಷ್ಟು ಚೆಂದ ಇದೆ ಅಂದರೆ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ. ಮನುಷ್ಯನ ಸುಖ ಅಂದರೆ ಏನು? ತುರಿ ಕಜ್ಜಿ ಇದ್ದ ಹಾಗೆ ಅಂತ. ತುರಿ ಕಜ್ಜಿ ಎಲ್ಲರಿಗಾಗಿದ್ದ ಅನುಭವ ಇರುತ್ತೆ. ಸೊಳ್ಳೆ ಕಚ್ಚಿದ್ರು ತುರ್ಸ್ಕೊಳ್ತೀವಲ್ಲ, ಅದರೊಂದು ಆನಂದ ಅಂತೆ ತುರಿ ಕಜ್ಜಿದು. ಭಗವಂತ ತುರಿ ಕಜ್ಜಿ ಕೊಟ್ಟರೆ ಅವನ ಮೇಲೆ ಶಾಪ ಹಾಕಬೇಡಪ್ಪ, ಅದರಿಂದ ಒಂದು ಆನಂದ ಕೊಟ್ಟಿರ್ತಾನೆ, ಅದನ್ನು ಅನುಭವಿಸಲಿಕ್ಕೆ ನೀನು ನಿನ್ನ ಮನಸ್ಸನ್ನು ಕೇಂದ್ರೀಕರಿಸು. ನೋಡಿ ಹುಡುಕಿ ಕೊಟ್ಟಿದ್ದಾರೆ, ತುರಿ ಕಜ್ಜಿ ಆದರೆ ಒಂದು ಯಾವ್ಯಾವ್ದು ಆನಂದ ಸಿಗುತ್ತೆ ಅಂತ ಪಟ್ಟಿಯನ್ನೇ ಕೊಡ್ತಾರೆ. ತುರಿ ಬಂದ ಮೈಯ ಬೆರಳಿಂ ಕೆರೆವುದೊಂದು ಸುಖ, ಎರೆದು ಬಿಸಿ ನೀರ ಪಲ್ಕಿರಿಯುವುದೊಂದು ಸುಖ, ಉರಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ, ನರಸುಖಗಳಿವು ತಾನೇ ಮರುಳ ಮುನಿಯ. ತುರಿ ಬಂದ ಮೈಯ ಬೆರಳಿಂ ಕೆರೆವುದೊಂದು ಸುಖ. ತುರಿ ಕಜ್ಜಿ ಆದರೆ ಬೆರಳಿಂದ ಕೆರೆದಾಗ ಆನಂದ ಆಗತ್ತಂತೆ, ಅದಕ್ಕೆ ಕೆರಿತಾ ಕೂತ್ಕೊಂಡಿರ್ತಾರೆ ನೋಡಿ ಕೆಲವರು. ತುರಿ ಕಜ್ಜಿ ಆದರೆ ಅದರ ಆನಂದ ಬಹಳ ಅದ್ಭುತ. ಅದು ಯಾರಿಗಾರು ಫ್ರ್ಯಾಕ್ಚರ್ ಆಗಿದ್ದರೆ ನನ್ನ ಕಾಲು ಮುರಿದೋಗಿತ್ತು, ಬ್ಯಾಂಡೇಜ್ ಹಾಕಿದ್ರು. ಬ್ಯಾಂಡೇಜ್ ತೆಗೆದ ದಿವಸ ಬ್ರಹ್ಮಾನಂದ ಅಪ್ಪ. ಅದರ ಮೇಲೆ ಬಿಸಿನೀರು ಹಾಕ್ಕೊಂಡಾಗ ಏನು ಆನಂದ ಆಯಿತು ಅಂದರೆ ಆ ಆನಂದ ವರ್ಣನಾತೀತ. ಕಾಲು ಮುರ್ಕೊಂಡಿದ್ದು ಬೇಸರ ಆಗಲಿಲ್ಲ ನನಗೆ. ಹಾಗೆ ತುರುಕಜ್ಜಿ ಕೆರೆದಾಗ ಆನಂದ ಆಗುತ್ತೆ ಒಂದು, ಜೊತೆಗೆ ಅದರ ಮೇಲೆ ಹದವಾದ ಬಿಸಿನೀರು ಹಾಕ್ಕೋಬೇಕಂತೆ. ನೋಡಿ DVG ಎಷ್ಟೆಲ್ಲ ಅನುಭವ ಪಡ್ಕೊಂಡಿದ್ದಾರೆ. ಇದು ಎಲ್ಲರಿಗೂ ಬರೋದೆ. ಹದವಾರ ಬಿಸಿನೀರನ್ನ ಆ ತುರಿಕಜ್ಜಿ ಮೇಲೆ ಹಾಕ್ಕೊಳ್ಳಿ, ಹಲ್ಲು ಕಿರಿದು ಆನಂದವನ್ನು ಅನುಭವಿಸ್ಬೇಕಂತೆ. ಆನಂದದ ಪರಾಕಾಷ್ಠೆ. 2 ಆನಂದ, ಬರೀ ಒಂದು ತುರಿಕಜ್ಜಿಯಲ್ಲಿ 2 ಆನಂದ ಆಯಿತು. ಇನ್ನೊಂದು ಆನಂದ ಇದೆಯಂತೆ. ಉರಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ,
ಉರಿ ಹತ್ಕೊಳ್ಳುತ್ತೆ. ಕೆರಿತಾನೇ ಇದ್ದರೆ ಸುಖ ಕೊಡಲ್ಲ, ಸ್ವಲ್ಪ ಹೊತ್ತು ಮಾತ್ರ ಕೆರೆದ್ರೆ ಆನಂದ. ಪ್ರಪಂಚದ ಸುಖನೂ ಹಾಗೆ ಅಲ್ವಾ, ನೋಡಕ್ಕೆ ಚೆನ್ನಾಗಿ ಆನಂದ ಅಷ್ಟೇ, ಒಳಗಡೆ ಹೊಕ್ಕರೆ ಆನಂದ ಮಾಯ. ಕೆರೆದಾಗ ಆನಂದ ಆಗತ್ತೆ, ಆಮೇಲೆ ಉರಿ ಹತ್ಕೊಳ್ಳುತ್ತೆ. ಉರಿ ಆದಾಗ ಏನು ಮಾಡಬೇಕು, ಯಾವುದಾದ್ರೂ ಒಂದು ಮುಲಾಮ್ ತೊಗೊಂಬಂದು ಆ ಉರಿಯಾಗುವ ಆ ಹುಣ್ಣಿಗೆ ಹಚ್ಚಿದರೆ ಆಗ ತಣ್ಣಗಾಗತ್ತೆ, ಉರಿ ಶಮನವಾಗುತ್ತಲ್ಲ, ಆಗೊಂದು ಆನಂದ ಅಂತೆ. ಒಂದೇ ತುರಿ ಕಜ್ಜಿಯಲ್ಲಿ 3 ಆನಂದ ಹೆಣೆದು ಕೊಟ್ಟಿದ್ದಾರೆ ಡಿ ವಿ ಜಿ. ತುರಿ ಬಂದ ಮೈಯ ಬೆರಳಿಂ ಕೆರವುದೊಂದು ಸುಖ, ಎರೆದು ಬಿಸಿ ನೀರ ಪಲ್ಕಿರಿವುದೊಂದು ಸುಖ, ಉರಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ, ನರಸುಖಗಳಿವು ತಾನೇ ಮರುಳ ಮುನಿಯ. ಮನುಷ್ಯನ ಸುಖ ಅಂದರೆ ಇಷ್ಟೇ ಅಲ್ವಾ? ನೋಡಿ, ಯೋಚನೆ ಮಾಡಿ. ಸುಖ 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 ಅಂದರೆ ಹೆಚ್ಚು ಕಾಲ ಇರಲ್ಲ. ಅದಕ್ಕೆ ಬ್ರಹ್ಮಾನಂದ, ಹೃದಯದ ಕಮಲದ ಒಳಗಡೆ ಇರುವ ಭಗವಂತನನ್ನು ನೆನೆದು ಆನಂದಿಸು, ಅದು ನಿರಂತರವಾದ ಆನಂದ. ಇವೆಲ್ಲ ತಾತ್ಕಾಲಿಕವಾದ ಆನಂದ. ನಿಜವಾದ ಆನಂದಗಳು ಯಾವುದು ಅಂತ ಹೇಳ್ತಾ ಹೋಗ್ತಾರೆ ಡಿ ವಿ ಜಿ ಮರಳನೆ ಕಗ್ಗದಲ್ಲಿ. ಯಾವುದು ಆನಂದ? ಹರಿಭಜನೆಯ ಆನಂದ, ಕಿರುಮಕ್ಕಳ ಆನಂದ, ಸರಸಗೀತಾನಂದ, ಕರುಣೆಯಾನಂದ, ಪರಕಾರ್ಯದಾನಂದ, ನಿಸ್ವಾರ್ಥದಾನಂದ, ಪುರುಷ ಹರುಷಂಗಳಿವು ಮರುಳ ಮುನಿಯ. ಮನುಷ್ಯ ನಿಜವಾದ ಆನಂದ ಯಾವುದು ಕೊಡುತ್ತೆ ಅಂದರೆ ಹರಿಭಜನೆಯ ಆನಂದ. ನಿರಂತರವಾಗಿ ಭಗವಂತನನ್ನು ಧ್ಯಾನ ಮಾಡ್ತಾ ಭಜನೆ ಮಾಡ್ತಾ ಇದ್ದರೆ ಅದು ಆನಂದ ಅಂತೆ. ಆ ಭಜನೆಗೆ ಇನ್ನು ಫಲವನ್ನು ಕೇಳಬಾರ್ದು ನಾವು. ನಾನು ಭಜನೆ ಮಾಡ್ತೀನಿ ಇಷ್ಟು ಕೊಡು ಅಂತ ಕೇಳ್ಕೊಂಡು ಮಾಡಿದರೆ ಅದು ವ್ಯಾಪಾರ ಆಗತ್ತಲ್ವಾ? ಭಗವಂತನಿಗಾಗಿ ಭಜನೆ, ಆ ಭಜನೆಯಿಂದಾಗಿ ನನಗೇನು ಸಿಗಬೇಕು ಅಂತೇನಿಲ್ಲ. ಹಾಗಿದ್ರೆ ಆನಂದ. ಇನ್ನೇನಾದರೂ ಫಲಾಪೇಕ್ಷೆಯಿಂದ ನಾವು ಭಜನೆ ಮಾಡಿದರೆ ಆನಂದ ಹೊರಟೋಯ್ತು. ಫಲ ಸಿಕ್ಕ ತಕ್ಷಣ ಮತ್ತೆ ಭಜನೆ ಮಾಡ್ತೀವ ನಾವು? ಹರಿಭಜನೆಯಾನಂದ, ಕಿರುಮಕ್ಕಳ ಆನಂದ. ಇನ್ನೊಂದು ಆನಂದ, ಚಿಕ್ಕ ಮಕ್ಕಳದ ಆ್ಯಟಿಟ್ಯೂಡ್ ಇದೆಯಲ್ಲ, ಪ್ರವೃತ್ತಿಗಳು, ಅವು ಆಟ, ಅವು ನಗು, ಅವು ಮಾತು, ಎಷ್ಟು ಆನಂದ. ಪಾಠ ಮಾಡ್ತಾವು ಭಾಳ ಚೆನ್ನಾಗಿ ಟೀಚರ್ಸ್ ಅವರು ನಮಗೆ. ನಿಜವಾಗಿಯೂ ಮುಕ್ತವಾಗಿ ನಾವು ಮಕ್ಕಳ ಎದುರುಗಡೆ ಮನಸ್ಸು ಕೊಟ್ವಿ ಅಂದರೆ ಪಾಠ ಕಲಿತಾನೇ ಹೋಗ್ತೀವಿ ನಾವು. ಅದಕ್ಕೆ ಕಿರುಮಕ್ಕಳ ಆನಂದ, ಚಿಕ್ಕ ಮಕ್ಕಳು ಆನಂದ. 5 ವರ್ಷದೊಳಗಡೆ ನೋಡಿ ಏನು ಮಾಡಿದ್ರು ಆನಂದ. ಅವು ನಡೆದ್ರು ಆನಂದ, ಹತ್ರು ಆನಂದ, ನಕ್ಕರು ಆನಂದ, ಆಟ ಆಡಿದ್ರು ಆನಂದ, ಎಲ್ಲ ಆನಂದಮಯ ಮಕ್ಕಳು. ಯಾವತ್ತಾದರೂ ದುಃಖಿಸ್ತವ, ನಮ್ಮ ಸಂಸಾರ ತಾಪತ್ರೆ, ಅಯ್ಯೋ ಆಯಿತು, ಮುಂದಿನ ಯೋಚನೆ ಇಲ್ಲ. ವರ್ತಮಾನ ಕಾಲದಲ್ಲಿ ಬದುಕ್ತಾವೆ ಅವು. ಒಂದು ಟ್ರೇನಲ್ಲಿ ಒಂದಷ್ಟು ಚಾಕ್ಲೇಟು, ಮತ್ತೊಂದು ಟ್ರೇನಲ್ಲಿ 2,000 ರೂಪಾಯಿ ಪಿಂಕ್ ನೋಟ್ ಇಟ್ಟು ಆ ಮಗು ಕಳಿಸಿ ನಿನಗೆ ಬೇಕಾದ ಆಯ್ಕೆ ಮಾಡ್ಕೊಂಬ ಅಂತ. ನಮ್ಮದು ಏನು ಅಲ್ಲಿ ಹಿಂದಿನ ಶಕ್ತಿ ಕೈವಾಡ ಇರಬಾರ್ದು, ಅದು ಸೀದಾ ಹೋಗುತ್ತೆ. ಪಿಂಕ್ ನೋಟ್ ಈಸ್ ಆಫ್ಟರ್ ಆಲ್ ಪಿಂಕ್ ನೋಟ್, ನೋ ಯೂಸ್. ಚಾಕ್ಲೇಟ್ ಇದೆಯಲ್ಲ ಅದನ್ನು ಎತ್ಕೊಂಡು ಬರುತ್ತೆ, ತಕ್ಷಣ ಆ ಚಾಕ್ಲೇಟಿನ ಕವರ್ ತೆಗೆದು ಬಾಯಿ ಹಾಕ್ಕೊಂಡು ಆನಂದವನ್ನು ಸವಿಯುತ್ತೆ. ವರ್ತಮಾನ ಕಾಲದಲ್ಲಿ ಆನಂದವನ್ನು ಅನುಭವಿಸೋದು ಹೇಗೆ ಅಂತ ಚಿಕ್ಕ ಮಗು ನಮ್ಮ ಪಾಠ ಮಾಡುತ್ತೆ. ನಾವೇನು ಮಾಡ್ತೀವಿ? ಚಾಕ್ಲೇಟ್ ಬಿಡ್ತೀವಿ, 2,000 ರೂಪಾಯಿ ನೋಟ್ ಜಬಿ ಹಾಕತ್ತೀವಿ, ತಲೆಯೆಲ್ಲ ಕೆಟ್ಟೋಗುತ್ತೆ, ಯಾವುದು ತಗೊಳ್ಳೋದು ಗೊತ್ತಾಗಲ್ಲ. 1 ತಿಂಗಳವರೆಗೂ ತಲೆ ಕೆರಿತಾದೇ ಇರ್ತೀವಿ. ಆ ಮಗು ಪಾಪ ಚಾಕ್ಲೇಟ್ ತಿಂದು ಯಾವ ಕಾಲ ಆಗಿರುತ್ತೋ ಆನಂದವನ್ನು ಅನುಭವಿಸಿ ಆಗಿರುತ್ತೆ. ಚಾಕ್ಲೇಟ್ ತೊಗೊಳ್ಳು, ಅದು ತೊಗೊಳ್ಳು, ಇದು ತೊಗೊಳ್ಳು, ಅದು ಯಾವುದೂ ಬೇಡ, ಯಾವುದೋ ಮನೆಗೆ ಯಾವುದೋ ಸಾಮಾನು ಬೇಕು ತಂದ್ಕೊಂಡು ಕೊನೆಗೆ ಗೋಗರಿತೀವಿ ನಾವು ಭವಿಷ್ಯದ ಚಿಂತನೆಯಲ್ಲಿ ವರ್ತಮಾನದ ಆನಂದವನ್ನು ಹಾಳು ಮಾಡ್ಕೊಳ್ತೀವಿ. ಮಕ್ಕಳು ವರ್ತಮಾನ ಕಾಲದಲ್ಲಿಯೇ ಆನಂದವನ್ನು ಅನುಭವಿಸ್ತವೆ. ಸುಳ್ಳು ಹೇಳಕ್ಕೆ ಬರಲ್ಲ, ಅವಕ್ಕೆ ಹೇಳಿಕೊಟ್ರೂ ಬರಲ್ಲ, ಕಷ್ಟ. ಒಂದು ಮೊಮ್ಮಗು ಅಜ್ಜಿ ಹತ್ರ ಬಂತಂತೆ. ಬಂದುಬಿಟ್ಟು ಅಜ್ಜಿ ಢಮ್ ಅನ್ನು ಅಂತಂತೆ. ಯಾಕೆ ಪುಟ ಅಂತ ಕೇಳಿದ್ರು. ನೀನು ಢಮ್ ಅನ್ನು, ನಿನ್ಗೆ ಬರ್ತಾ ಇಲ್ವ ನೋಡಬೇಕು ಢಮ್ ಅನ್ನೋಕ್ಕೆ. ಢಮ್ ಅನ್ನು ಅಂತ ಹಠ ಮಾಡ್ತು. ಅಜ್ಜಿ ಢಮ್ ಅಂದರು. ತಕ್ಷಣ ಮಗು ಕೇಳ್ತಂತೆ, ಅಜ್ಜಿ ನೀ ಢಮ್ ಅನ್ನಕ್ಕೆ ಬರುತ್ತಲ್ಲ ನಿನಗೆ, ಮತ್ತ್ಯಾಕೆ ನಮ್ಮಮ್ಮ ಪಕ್ಕದ ಮನೆ ಆಂಟಿ ಜೊತೆಗೆ ಸದ್ಯಕ್ಕೆ ನಮ್ಮ ಮತ್ತೆ ಡಮ್ಮನಲ್ಲ ಬೇಜಾರು ಅಂತಿದ್ರಲ್ಲ, ಯಾಕಜ್ಜಿ ಅಂತ ಕೇಳ್ತಂತೆ. ಈ ಢಮ್ ಅದಕ್ಕೆ ಅರ್ಥ ಆಗಲಿಲ್ಲ. ದೊಡ್ಡವರಿಗೆ ಢಮ್ ಅರ್ಥ ಆಗತ್ತೆ. ಮಗು ಹೇಗೆ ಆನಂದ ಕೊಡುತ್ತಲ್ವಾ?
ಮಕ್ಕಳಿಂದ ಕಲಿಯುವಂಥದ್ದು ಎಷ್ಟು ಚೆನ್ನಾಗಿರುತ್ತೆ. ಪ್ರತಿ ಹಂತದಲ್ಲೂ ಮಕ್ಕಳು ಪಾಠ ಮಾಡ್ತಾರೆ ನಮಗೆ. ನಾವು ಕಾಲೇಜಲ್ಲಿ ಮುಖ್ಯ ಅತಿಥಿಗಳನ್ನಾಗಿ ಒಬ್ಬರು ಕೂರ್ಗಿಸ್, ಕೊಡಗು ಆ ಪ್ರದೇಶದವರು, ಮಹಿಳಾ ಕಲ್ಯಾಣ ಇಲಾಖೆ ಸೆಕ್ರೆಟರಿ ಆಗಿದ್ದರು, ಹೆಸರು ಮರೆತುಬಿಟ್ಟೆ. ಅವ್ರು ನಮ್ಮ ಭಾಷಣ ಮಾಡ್ತಾ, ಮಕ್ಕಳಿಗೆ ಭಾಷಣ ಮಾಡ್ತಾ ಅವ್ರ ಮನೇಲಿ ನಡೆದಿದ್ದು ಒಂದು ಘಟನೆ ಹೇಳಿದರು. ಅವ್ರ ಗಂಡ ಮಿಲ್ಟ್ರಿಲಿದ್ದರಂತೆ, ರಿಟೈರ್ ಆಗಿ ಮನೆಗೆ ಬಂದಿದ್ದಾರೆ, ಕೊಡಗಿನವರು. ಅವರಿಗೊಬ್ಬ ಮಗನಿಗೊಬ್ಬ ಚಿಕ್ಕ ಮಗು. ಮನೇಲಿ ಇಷ್ಟೇ ಜನ ಇದ್ದರು. ಅವ್ರ ಗಂಡನಿಗೆ ಮಿಲ್ಟ್ರಿಯಲ್ಲಿ ಸ್ವಲ್ಪ ಕುಡಿಯೋದು ಅಭ್ಯಾಸ ಆಗಿತ್ತು. ಅಲ್ಲೆಲ್ಲ ಹಿಮಾಲಯನ್ ರೇಂಜಲ್ಲೆಲ್ಲ ಅದು ಬೇಕಾಗುತ್ತೆ, ಸ್ವಲ್ಪ ಅಭ್ಯಾಸ ಇತ್ತು, ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದರು. ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಕುಡಿತಾ ಇದ್ರಂತೆ. ಈ ಮಗು, ಚಿಕ್ಕ ಮಗು ಎಲ್ಲ ಪ್ರಶ್ನೆ ಮಾಡುತ್ತಲ್ಲ, ಅದು ನೋಡಬಾರ್ದು ಅಂತ. ಒಮ್ಮೆ ಏನಾಯಿತು, ಅದು ಚಿಲ್ಕ ಹಾಕಕ್ಕೆ ಮರ್ತು ಬಿಟ್ಟಿದ್ರು. ಇವರು ಬಾಟ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಸೀದಾ ಮಗು ಬಂತಂತೆ ಒಳಗಡೆ. ತಾತ ಅಂತ ಬಾಟ್ಲಿ ನೋಡ್ಕೊಂಡು, ತಾತನ ಮುಖ ನೋಡ್ಕೊಂಡು, ಇದೇನು ಕುಡಿತಿದ್ದಿ ತಾತ ಅಂತ ಕೇಳ್ತಂತೆ. ತಾತ ಏನು ಹೇಳಬೇಕು? ಮಗು ಕುಡಿಬಾರ್ದು, ನಾನು ಮಾತ್ರ ಕುಡಿಬೇಕು ಅಷ್ಟೇ, ಅದಕ್ಕೆ ಕೆಟ್ಟ ಸಂದೇಶ ಹೋಗಬಾರ್ದು ಅಂತ ಆ ಸದ್ಯಕ್ಕೊಂದು ಪ್ಲ್ಯಾನ್ ಮಾಡಿ, ಪುಟ ಇದು ಕುದುರೆದು ಸೂಸು ಅಂದ್ರಂತೆ. ಆಗ ಮಗು ಏನು ಹೇಳ್ತು, ಅಯ್ಯೋ ತಾತ ನೀನು ಎಷ್ಟು ಡರ್ಟಿ ಅಲ್ವಾ, ಕುದುರೆದು ಸೂಸಿ ಎಲ್ಲ ಕುಡಿತೀಯಾ, ನಿನ್ನ ಮುಟ್ಟಲ್ಲ ನನ್ನಂತೋ ಗಲೀಜು ಅಂತ ಓಡೋಗ್ಬಿಡ್ತು. ಅಲ್ಲಿಗೆ ಆ ಕತೆ ಮುಗಿಲಿಲ್ಲ. ಒಂದು 15 ದಿವಸ ಆದಮೇಲೆ ಅವರ ಮನೆಗೆ ಕೊಡಗಿನಿಂದ ಒಂದಷ್ಟು ಬಂಧುಗಳು ಬಂದ್ರಂತೆ. ಬರುವಾಗ ಕುದುರೆ ಗಾಡೀಲಿ ಬಂದಿದ್ದಾರೆ. ಮುಂದಿಂದೆಲ್ಲ ಕಲ್ಪನೆ ಮಾಡ್ಕೊಳ್ಳಿ ನೀವು. ಆ ಮಗು ಗೇಟಲ್ಲಿ ನಿಂತ್ಕೊಂಡಿತ್ತು. ಕುದುರೆ ಗಾಡಿ ನೋಡ್ತಾ ಇದೆ, ಚಕ್ರ ನೋಡ್ತು, ಗಾಡಿ ನೋಡ್ತು, ಎಲ್ಲ ಚೆನ್ನಾಗಿ ಕಣ್ಣರಳಿಸಿ ನೋಡ್ತಾ ಇದೆ. ಅದಕ್ಕೇನು ಪರವೇ ಇಲ್ಲ, ಕುದುರೆ ಗಾಡಿ ನೋಡ್ತಾ ಇದೆ, ಕುದುರೆ ನೋಡ್ತಾ ಇದೆ ಅಷ್ಟೇ. ಅಷ್ಟೊತ್ತಿಗೆ ಕುದುರೆದು ಸೂಸು ಬಂತಲ್ಲ, ತಕ್ಷಣ ಹೇಳುತ್ತೆ, ತಾತ ತಾತ ಕುದುರೆದು ಸೂಸು ಬರ್ತಾ ಇದೆ, ಚಮ್ ತಗೊಂಬಬೇಕಲ್ಲ ನೀನು ಕುಡಿಯೋಕ್ಕೆ ಅಂತ. ಬೇಕಾ? ಎಷ್ಟು ಚಂದದಲ್ಲಿ ಪಾಠ ಮಾಡ್ತಾವೆ ಮಕ್ಕಳು, ಅದ್ಭುತ. ಬರೀ ಮಕ್ಕಳನ್ನ ನೀವು ಅಧ್ಯಯನ ಮಾಡಿದರೆ ಒಂದು ದೊಡ್ಡ ಕಾದಂಬರಿಯನ್ನೇ ರಚನೆ ಮಾಡಿಬಿಡ್ಬೋದು. ಆ ಕಾದಂಬರಿ ಇಡೀ ಸಮಾಜಕ್ಕೆ ಮಾದರಿಯಾಗತ್ತೆ, ಮಾರ್ಗೋಪದೇಶಕವಾಗತ್ತೆ. ಅಷ್ಟು ಆನಂದವನ್ನು ಕೊಡುವಂಥವುಗಳು. ನೀವು ಕಣ್ಣು ತೆರೆದು ನೋಡ್ತಾ ಹೋಗಿ, ಒಂದೊಂದು ಕೂಡ ಎಷ್ಟು ಪಾಠ ಕಲಿಸ್ತವೆ. ಒಂದು ಚಾಕ್ಲೇಟ್ ಅಪ್ಪ ತಂದು ಕೊಡ್ತಾರಪ್ಪ. ಮೊದಲು ಏನು ಮಾಡುತ್ತೆ ಗೊತ್ತಾ ಮಗು? ಅಪ್ಪನ ಬಾಯಿಗೆ ಒಂದು ಚಾಕ್ಲೇಟ್ ಹಾಕುತ್ತೆ. ಎಷ್ಟೋ ಜನ ಅಪ್ಪಂದರಿಗೆ ಅನುಭವ ಆಗಿದೆ. ಅಮ್ಮನ ಬಾಯಿಗೆ ಒಂದು ಚಾಕ್ಲೇಟ್ ತಂದವರಿಗೆ ಮೊದಲು ತೀರಿಸುತ್ತೆ ಋಣನ. ಅಮ್ಮನ ಬಾಯಿಗೆ ಒಂದು ಹಾಕುತ್ತೆ. ಚಿಕ್ಕ ಮಕ್ಕಳೇನಾದ್ರು ಇದ್ದರೆ ಅಲ್ಲಿ ಮನೆಯವರಿಗಾಗಲಿ, ಪಕ್ಕದ ಮನೆ ಹುಡುಗರಾಗಲಿ, ಎಲ್ಲರಿಗೂ ಒಂದೊಂದು ಚಾಕ್ಲೇಟ್ ಕೊಟ್ಟು ಉಳ್ತಿದ್ದನ್ನು ಕೊನೆಗೆ ತಾನು ಬಾಯಿಗೆ ಹಾಕ್ಕೊಳ್ಳುತ್ತೆ. ಕೊಟ್ಟು ತಿನ್ನು. ಮಗುವಿನಿಂದ ಪಾಠ. ನಾವೇನು ಮಾಡ್ತೀವಿ ಹೇಳಿ? ಒಂದು ದಿವಸ ತಡ್ಕೊಳ್ತೀವಿ, 2 ದಿವಸ ತಡ್ಕೊಳ್ತೀವಿ. ಇವರಪ್ಪ ಬರೋದನ್ನೇ ಕಾಯ್ತಾ ಇರ್ತವೆ. ಅಕ್ಕಪಕ್ಕದ ಮಕ್ಕಳು ಓಡೋಡಿ ಬರ್ತವೆ ಒಂದು ಚಾಕ್ಲೇಟಿಗಾಗಿ. ಪಾಪ ಈ ಮಗು ಎಲ್ಲರಿಗೂ ಕೊಡುತ್ತಲ್ಲ, ಆ ಮಕ್ಕಳಿಗೇನು ಗೊತ್ತು ಹೇಳಿ? ಎಲ್ಲ ಬಂದು ಸೇರಿಕೊಂಡಾಗ 2-3 ದಿವಸ ತಡ್ಕೋತೀವಿ. 4ನೇ ದಿವಸ ಮಗುವನ್ನು ಕರೆದು ತಾಯಿ ಗೀತೋಪದೇಶ ಮಾಡ್ತಾರೆ. ಏನು ಪುಟ, ನಾಳಿಂದ ನಿಮ್ಮಪ್ಪ ಚಾಕ್ಲೇಟ್ ತಂದರೆ ನಮ್ಮನೆಯವರಿಗೆ ಮಾತ್ರ ಕೊಡಬೇಕು ಪುಟ, ಬೇರೆ ಮನೆ ಮಕ್ಕಳಿಗೆ ಕೊಡಬಾರ್ದು ಅಂತ ತಾಯಿ ಹೇಳ್ಕೊಡ್ತಾರೆ. ತಕ್ಷಣ ಮಗು ಕೇಳುತ್ತೆ, ಅಮ್ಮ ಯಾಕೆ ಕೊಡಬಾರ್ದು? ಉತ್ತರ ಇದೆಯಾ? ಇಲ್ಲ. ಪ್ರಶ್ನೆ ಮಾಡ್ತಿಲ್ಲ, ಬಾಯಿ ಮೇಲೆ ಬಡಿತೀನಿ, ಮಗುದು ಆಯ್ತಲ್ಲಿ. ಉತ್ತರ ಹೇಳಲಿಕ್ಕಾಗ್ದಾಗ ಇದೇ ಮಾಡೋದು ನಾವು. ಆ ಮಗುನಲ್ಲಿ ಎಷ್ಟು ನಿಜವಾಗಿಯೂ, ಅದಕ್ಕೆ 5 ವರ್ಷದವರೆಗೆ ದೇವತೆಗಳಿಗೆ ಸಮಾನ ಅಂತ ಯಾಕೆ ಹೇಳೋದು ಅಂದರೆ, ಅವಾಗ ಯಾವ ರೀತಿಯ ಲೇಪವೇ ಇಲ್ಲ, ಆನಂದವಾಗಿ ಇರ್ತವೆ, ಯಾವ ಚಿಂತೆ ಇಲ್ಲ. ಮಗುವಿನ ಮನಸ್ಸಿದೆಯಲ್ಲ, ಅದ್ಭುತ. ಅದಕ್ಕೆ DVG ಹೇಳ್ತಾರೆ, ಶಿಶುವಾಗು ನೀ ಮನದಿ. ಮನಸ್ಸಲ್ಲಿ ನೀನು ಶಿಶುವಿನಂತೆ ಇರು, ಆಗ ನಿಜವಾದ ಆನಂದದ ಅನುಭೂತಿ ಆಗುತ್ತೆ. ಹಾಗಾಗಿ ಹರಿಭಜನೆಯಾನಂದ, ಕಿರುಮಕ್ಕಳ ಆನಂದ, ಸರಸಗೀತಾನಂದ, ಕರುಣೆಯಾನಂದ, ಪರಕಾರ್ಯದಾನಂದ, ನಿಸ್ವಾರ್ಥದಾನಂದ, ಪುರುಷ ಹರುಷಂಗಳಿವು ಮರುಳ ಮುನಿಯ. ಕೊಟ್ಟ ಸಮಯ ಆಗಿದೆ. ಇಲ್ಲೊಂದು ಚೀಟಿ ಬಂದಿದೆ, 15 ನಿಮಿಷ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಅನುಮತಿ ಇದೆ ಅಂತ ಮುಂದುವರಿಸ್ತಾ ಇದ್ದೀನಿ.
ಇದು ಸಾಲದು ಅಂತಾರೋ ಹೇಳ್ತಾ ಇದ್ದಾರಂತೆ. ಎಷ್ಟೊಟ್ಟರು ಒಳ್ಳೆಯ ಅಮೃತ ಪಾನ ಮಾಡಿ ಇನ್ನೂ ಬೇಕು ಬೇಕು ಅಂತ ಆಗುತ್ತೆ, ಕೊನೆಗೆ ಅಜೀರ್ಣ ಆಗಿಬಿಟ್ರೆ ನನಗೆ ಅದು ಏನು ಅಂದರೆ, ಒಂದು ಒಳ್ಳೆಯ ಮಾತನ್ನು ಕೇಳೋರು ತುಂಬ ಜನ ಇದ್ದಾರೆ. ಆ ಕೇಳುವವರಿಗೆ ಬೇಸರ ಆಗುವ ಮುನ್ನ ನಾನು ಮುಗಿಸಿಬಿಡಬೇಕು ಅಂತ ನಾನು ಕಲ್ಪನೆ ಮಾಡ್ಕೊಂಡು ನನ್ನ ಥಿಯರಿನೇ ಅದು. DVGನೇ ಹೇಳ್ತಾರೆ. ಗುಂಡೂರಾವ್ ಅಂತ ಅವ್ರ ಹೆಸರಿನವರು ಒಬ್ಬರು ಉಪನ್ಯಾಸ ಮಾಡ್ತಾ ಇದ್ರಂತೆ ಎಲ್ಲ ಕಡೆ ಹೋಗಿ. ಒಂದು ಸಲ ಗುಂಡೂರಾವನ್ನ ಕರೆದ್ರು, ಗುಂಡಪ್ಪ DVGದವ್ರದ್ದೆಲ್ಲ ಆ ನಿತ್ಯಚರ್ಯಗಳು ಎಷ್ಟು ಅದ್ಭುತ ಅಂದರೆ, ಒಂದೊಂದು ಘಟನೆ ನಾವು ನಿರಂತರವಾಗಿ ಅದನ್ನ ಮೆಲುಕು ಹಾಕಬೇಕಂತ ಘಟನೆಗಳು. ಗುಂಡೂರಾವನ್ನ ಕರೆದ್ರಂತೆ, ಗುಂಡು ಬಾರ ಇಲ್ಲಿ ಅಂತ ಬಂದರು. ನಾನೊಂದೆರಡು, ನೀನು ಎಲ್ಲ ಕಡೆ ಉಪನ್ಯಾಸ ಮಾಡ್ತೀಯಲ್ಲೋ, ಆಗ ನಾನು ಎರಡು ಸಲಹೆ ಕೊಡ್ತೀನಿ, ಅದನ್ನು ತಗೋತೀಯ? ಅಯ್ಯೋ, ನೀವು ಸಲಹೆ ಕೊಟ್ಟರೆ ತಗೊಳ್ಳದೇ ಇರೋಕ್ಕಾಗತ್ತಾತು. ಹೇಳಿ ಸ್ವಾಮಿ. ನೀವು ಉಪನ್ಯಾಸ ಮಾಡ್ತಾ ಇರ್ತೀಯಲ್ಲಪ್ಪ, ಆಗ ಯಾರಾದರೂ ಒಬ್ಬರು ಹಿರಿಯರು ಎದ್ದು ಹೋಗ್ತಾರೆ ಅಂತ ಆದರೆ ನಿನ್ನ ಉಪನ್ಯಾಸಕ್ಕೆ ಮೊದಲ ಎಚ್ಚರಿಕೆ ಅಂತ ತಿಳ್ಕೋ. ಸರಿ. ಇನ್ನೊಂದು ಹಾಗೆ ಇನ್ನೊಬ್ಬರು ಎದ್ದು ಹೋದರು ಅಂದರೆ ಅಲ್ಲಿಗೆ ನಿಲ್ಲಿಸಿಬಿಡು, ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಗಾಗಿ ಮನಸ್ಸಿಗೆ ಬೇಸರ ಆಗುವ ಮುನ್ನ ಇಂಥದ್ದನ್ನೆಲ್ಲ ಮುಗಿಸಿಬಿಡಬೇಕು. 7:15ಕ್ಕೆ ನಿಲ್ಲಿಸಬೇಕಾಗಿತ್ತು, ಸ್ವಲ್ಪ ಮುಂದುವರಿಸಿ 15 ನಿಮಿಷ ಅಂತ ಹೇಳಿದ್ದಾರೆ. ಹಾಗಾಗಿ 7:15ಗೆ ನಾನು ಮುಗಿಸ್ತೇನೆ. 7:15 ಮೇಲೆ ನೀವಿರಬೇಕಾದ್ದಿಲ್ಲ ಇಲ್ಲಿ. ಹಾಗಾಗಿ ಹರಿಭಜನೆಯಾನಂದ, ಕಿರುಮಕ್ಕಳಾನಂದ, ಸರಸಗೀತಾನಂದ, ಕರುಣೆಯಾನಂದ, ಪರಕಾರ್ಯದಾನಂದ, ನಿಸ್ವಾರ್ಥದಾನಂದ, ಪುರುಷ ಹರುಷಂಗಳಿವು ಮರುಳ ಮುನಿಯ. ಯಾವ್ಯಾವುದು ನಿಜವಾಗಿ ಆನಂದ ಕೊಡ್ತವೆ? ಹರಿಭಜನೆಯಾನಂದ, ಕಿರುಮಕ್ಕಳಾನಂದ, ಸರಸಗೀತಾನಂದ. ಒಂದು ಸುಂದರವಾದ ಹಾಡನ್ನು ಕೇಳಿದಾಗ ಏನು ಆನಂದ ಆಗುತ್ತಲ್ವಾ? ಸುಬ್ಬಲಕ್ಷ್ಮಿಯ ಹಾಡುಗಳು, ಎಸ್ ಜಾನಕಿಯವರ ಹಾಡುಗಳು, ಲತಾ ಮಂಗೇಶ್ಕರ್ ಅವರ ಹಾಡುಗಳು. ಈಗಂತೂ ಎಂತೆಂಥ ಅದ್ಭುತವಾದ ಚಿಕ್ಕ ಮಕ್ಕಳಲ್ಲಿ ಪ್ರತಿಭೆ ಬರುತ್ತೆ. ಆ ಮಕ್ಕಳು ಹಾಡ್ತವೆ ನಿಜವಾಗಿಯೂ. ಆ ಟಿ ವಿನಲ್ಲಿ ಅದನ್ನು ನೋಡಲ್ಲ ನಾವು, ಯಾವುದೋ ಧಾರಾವಾಹಿ ನೋಡ್ಕೊಂಡು ಕೂತ್ಕೊಳ್ತೀವಿ. ಆ ಚಿಕ್ಕ ಚಿಕ್ಕ ಮಕ್ಕಳು ಎಂಥ ಅದ್ಭುತವಾಗಿ ಹಾಡ್ತವೆ. ಅದನ್ನು ನೋಡಿದಾಗ ನಮಗೆ ರೋಮಾಂಚನ ಆಗುತ್ತೆ. ಅಪ್ಪ, ಅವರ ತಂದೆ ತಾಯಿಗಳು ಎಷ್ಟು ಭಾಗ್ಯವಂತರಪ್ಪ ಅಂತ ಅನಿಸ್ಬಿಡಲ್ವಾ ನಮಗೆ? 5ನೇ ಕ್ಲಾಸ್ ಇರಲ್ಲ, 5 ವರ್ಷದ ಹುಡುಗರು ಎಷ್ಟು ಚಂದ ಹಾಡ್ತವೆ. ಏನು ಆನಂದ ಆಗುತ್ತೆ ನಮ್ಮಿಂದ. ಏನಾರು ಕೇಳ್ತಾವವು? ಆನಂದದ ಪರಾಕಾಷ್ಠೆ ಅದು. ಅಂತಿಮ ಘಟ್ಟ ಮುಟ್ಟಿಬಿಡ್ತೀವಿ. ಅದಕ್ಕೆ ಮತ್ತೇನು ನಾವು ಖರ್ಚು ಮಾಡಬೇಕಾಗಿದ್ದಿಲ್ಲ, ಮನಸ್ಸನ್ನು ಕೊಟ್ಟರಾಯ್ತು. ಸರಸಗೀತ ಆನಂದ, ಕರುಣೆಯ ಆನಂದ. ಬೇರೆಯವರಿಗೆ ನಾವು ಕರುಣೆಯನ್ನು ತೋರಿಸಿದಾಗ ಅದು ಆನಂದ ಅಂತೆ. ಮದರ್ ತೆರೇಸಾ ಏನು ಎಂಥ ಆನಂದಮಯ ಜೀವನವನ್ನು ಕಳೆದ್ರಲ್ವ. ಇಡೀ ಮದರ್ ತೆರೇಸಾ ಇಡೀ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದ್ದು ಅವಳ ಕರುಣೆಯ ಧರ್ಮದಿಂದ. ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವರು ಹೇಳಿದ್ರಲ್ಲ. ದಯಾಧರ್ಮ ಇದೆಯಲ್ಲ, ಕರುಣೆ ತೋರಿಸುವಂಥದ್ದು. ಕರುಣೆ ಮತ್ತು ಪ್ರೀತಿ ಇವೆರಡು ಅದ್ಭುತವಾದ ಸಂಪತ್ತುಗಳು. ಕರುಣೆಗೆ ಹೋಲಿಸಿದರೆ ಪ್ರೀತಿಗೆ ಇನ್ನೂ ಹೆಚ್ಚು ವ್ಯಾಲ್ಯೂ ಅಂತೆ. ಪೂತಿ ನರಸಿಂಹಾಚಾರ್ ಅಂತ ಮಹಾಕವಿ, ಅವರು ಒಬ್ಬರು ಕವಿಗಳು. ಅವರು ನನ್ನ ನಾಯಿ ಅಂತ ಒಂದು ಕವನ ಬರೆದಿದ್ದಾರೆ. ಆ ಕವನದಲ್ಲಿ ಅವರು ಬೆಳದಿಂಗಳಲ್ಲಿ ತುಂಬ ಮಡಿವಂತಿಕೆ ಜಾಸ್ತಿ ಅವರಿಗೆ, ಆಚಾರರು ತುಂಬ ಮಡಿ. ಬೆಳದಿಂಗಳೆಲ್ಲೋ ಹೊರಟಿದ್ರಂತೆ. ಅಷ್ಟೊತ್ತಿಗೆ ಒಂದು ಹೆಣ್ಣು ನಾಯಿ ಮಲಗಿತ್ತು. ಆ ನಾಯಿ ಮರಿ ಅದರ ಮೊಲೆ ಚೀಪ್ಕೊಳ್ತಾ ಕೊಯ್ಯ 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 ರಾಗ ಮಾಡ್ತಾ ಇತ್ತಂತೆ. ಇದ್ಯಾಕಿದು ಮೊಲೆ ಚೀಪುವಾಗಲೇ ಇಷ್ಟೆಲ್ಲ ಗಲಾಟೆ ಮಾಡ್ತಿದೆಯಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ. ಹತ್ತಿರ ಹೋಗಿ ನೋಡಿದಾಗ ಆ ತಾಯಿ ನಾಯಿ ಸತ್ತು ಹೋಗಿತ್ತು. ಪಾಪ ಅದು ಗೊತ್ತಾಗಿಲ್ಲ. ಚೀಪ್ತಾ ಇದೆ, ಹಸಿವೆ ಆಗಿದೆ, ಯಾರತ್ರ ಹೇಳಬೇಕು, ಕೊಯ್ ಕೊಯ್ಯ ಅಂತ ಶಬ್ದ ಮಾಡ್ತಿತ್ತು. ಪೂತಿ ನರಸಿಂಹಾಚಾರಿಗೆ ಅದರ ಮೇಲೆ ಕರುಣೆ ಬಂತಂತೆ. ಏನೇನೋ ಮಾಡ್ಕೊಂಡು ಎಲ್ಲೋ ದಾರ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ದೂರದಿಂದ ಕುಣಿಕೆ ಹಾಕಿ ಎಳ್ಕೊಂಡು ಬಂದು ಮನೆ ಕಟ್ಟಿದ್ರಂತೆ. ಆ ಮಕ್ಕಳು ಮರಿ ಖುಷಿಯಾಗ್ಬಿಡ್ತು. ತಿಂಡಿ ಇತ್ಯಾದಿಗಳನ್ನು ಕೊಟ್ಟು ಆನಂದದಿಂದ ಕಳೀತಾ ಇದ್ದು. ಮನೆ ಒಳಗಡೆ ಪ್ರವೇಶ ಇಲ್ಲ ನಾಯಿಗೆ, ಹೊರಗಡೆನೇ ಇದ್ದುಕೊಂಡು ಕಾಲ ಕಳೀತಾ ಇತ್ತು. ಒಂದು 6 ತಿಂಗಳಾದಮೇಲೆ ಇದ್ದಕ್ಕಿದ್ದಾಗೆ ನಾಯಿ ಮರಿ ಕಾಣೆ ಆಯ್ತಂತೆ. ಪಾಪ ಪ್ರೀತಿ ಹುಟ್ಟಿತ್ತು ಅದರ ಮೇಲೆ. ಎಲ್ಲ ಕಡೆ ಹುಡುಕಿದ್ರು. ಆಮೇಲೆ ನೋಡ್ತಾರೆ, ಒಬ್ಬ ಕುರಿ ಕಾಯುವವನ ಮನೆಯಲ್ಲಿ ಬಾಲ ಅಲ್ಲಾಡಿಸ್ಕೊಂಡು ಕುಯ್ 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 ಅಂತ ಅಲ್ಲೇ ಇದೆ. ಹೊರಗೆ ಬಾ ಅಂದ್ರೆ ಕರೆದು ಬರೋದಿಲ್ಲ. ಯಾಕೆ ಅಂದರೆ
ಅದು ಒಂದು ಸಲ ಕೂಗ್ತಂತೆ, ಕುರುಬಾಯಿಳಿಂದ ಕೂಗ್ತು. ಆಮೇಲೆ ನಾನು ಕರೆದೆ, ಅದ್ರ ಮೈಯೆಲ್ಲ ನೇವರಿಸಿದೆ, ಅದಕ್ಕೆ ಪ್ರೀತಿ ಉಂಟಾಯಿತು. ರೊಟ್ಟಿಯನ್ನು ಕೈಯಾರೆ ಕೊಟ್ಟೆ, ಚೆನ್ನಾಗಿ ತಿಂತು. ನನ್ನ ಹಾಸಿಗೆಯಲ್ಲೇ ಮಲಸ್ಕೊಳ್ತೇನೆ, ಖುಷಿಯಾಗಿದೆ. ಈ ಪ್ರೀತಿ ಇದೆಯಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮ ಹತ್ರಕ್ಕೆ ಬರಲ್ಲ ಅಂದ. ಕರುಣೆ ಮುಖ್ಯ ಅಲ್ಲ, ಪ್ರೀತಿ ಇನ್ನೂ ಮುಖ್ಯ ಅನ್ನೋದಕ್ಕೆ ಆ ಒಂದು ನನ್ನ ನಾಯಿ ಪದ್ಯದಲ್ಲಿ ನೋಡಿ, ಎಂಥ ಸಾಹಿತ್ಯ. ಎಲ್ಲ ಓದಿದರೆ ಎಂತೆಂಥ ಸಿಗುತ್ತೆ ನಮ್ಮ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ, ಎಂಥ ಅದ್ಭುತವಾದ ಸಂಪತ್ತಿದೆ. ಹಾಗಾಗಿ ಹರಿಭಜನೆಯಾನಂದ, ಕಿರುಮಕ್ಕಳಾನಂದ, ಸರಸಗೀತಾನಂದ, ಕರುಣೆಯಾನಂದ, ಪರಕಾರ್ಯದಾನಂದ. ಬೇರೆಯವರಿಗೆ ಉಪಕಾರ ಮಾಡಿದರೆ ಆನಂದ ಸಿಗುತ್ತಂತೆ. ನಿಸ್ವಾರ್ಥದಾನಂದ. ನಾವು ಜೀವನದಲ್ಲಿ ಸ್ವಾರ್ಥ ಬಿಟ್ಟರೆ ಅದಕ್ಕೆ ಅರ್ಥ ಬರುತ್ತೆ. ನಿಸ್ವಾರ್ಥವಾಗಿ ಯಾರ್ಯಾರು ಬದುಕ್ತಾರೆ ಅವರಿಗೆ ಆನಂದ ಇದೆಯಲ್ಲ. ಏನು ಇದರೊಳಗೆ ಇಂಥದ್ದೊಂದು ಸಮಾರಂಭ ಎಲ್ಲ ಸೇರ್ಕೊಂಡು ಮಾಡಿದಾರಲ್ಲ, ಇಲ್ಲಿ ಕಮಿಟಿ ಮೆಂಬರ್ಸ್ ಅದೇನು ಸಂಘ ಮಾಡ್ಕೊಂಡಿದ್ದಾರಲ್ಲ, ಇದರೊಳಗೆ ನನಗೇನೋ ಬೇಕು ಅಂತ ತಿಳ್ಕೊಂಡು ಮಾಡಿದರೆ ಆನಂದ ಹೊರಟೋಯ್ತು. ನೀವೆಲ್ಲ ಬಂದು ಸಂತೋಷವಾಗಿ ನಗ್ನಗ್ತಾ, ನಮ್ಮ ಶರತ್ ಹೇಳ್ತಾಯಿದ್ರು, ಒಂದು 30-40 ಜನ ಫೋನ್ ಮಾಡಿದರು, ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ, ಸಂತೋಷ. ಅವರಿಗೇನೂ ಬೇಕಾಗಿಲ್ಲ, ಆನಂದವನ್ನು ಹಂಚಿಕೊಳ್ಳುವುದು ಎಷ್ಟು ಪರಮಾನಂದ ಆಗುತ್ತೆ ನೋಡಿ. ಕಮಿಟಿಯವರಿಗೆ ಎಷ್ಟು ಆನಂದ ಆಗುತ್ತೆ. ಇದರಿಂದ ಏನೂ ನಿರೀಕ್ಷೆ ಇಲ್ಲ. ನಿಸ್ವಾರ್ಥವಾಗಿ ಇಂಥದ್ದನ್ನು ಕಾರ್ಯಕ್ರಮ ಮಾಡಿದಷ್ಟು ಕೂಡ ಸಮಾಜದಲ್ಲಿ ತಿಳುವಳಿಕೆ ಮೂಡೋದು ಇದರಿಂದ. ಎಲ್ಲಿ ಸಿಗುತ್ತೆ ಇಂಥವೆಲ್ಲ? ಧಾರಾವಾಹಿಯಲ್ಲಿ ಸಿಗ್ತವ? ನೋಡ್ತಾ ಕುತ್ಕೋತಾರಲ್ಲ. ನಿಜವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಅಂತಹ ಪುಂಖಾನುಪುಂಖವಾಗಿ ಒಂದಾದ ಮೇಲೆ ಒಂದು ಧಾರಾವಾಹಿ ಬರುವುದನ್ನು ಬಿಟ್ಟು ಇಷ್ಟು ಜನ ಮಂದಿ ಹೆಣ್ಣುಮಕ್ಕಳು ಬಂದು ಇಲ್ಲಿ ಕೂತ್ಕೊಂಡು ಕೇಳ್ತಾರಲ್ಲ, ನಿಮಗೆ ನಮೋ ನಮಃ. ಯಾಕೆಂದರೆ ಆ ಧಾರಾವಾಹಿ ಸಂತೋಷ ಕೊಡಲ್ಲ ಅಂತ ಗೊತ್ತಾಗಿದೆಯಲ್ಲ ನಿಮಗೆ. ಎಲ್ಲ ಬೇಡ್ದಿದ್ದ ತತ್ವಗಳನ್ನೇ ತುಂಬ್ತಾರೆ ಅದರೊಳಗೆ. ಒಂದರಲ್ಲಾದ್ರೂ ಕತೆ ಮುಂದುವರಿಯುತ್ತಾ? ವ್ಯಥೆ ಮಾತ್ರ ಎಳ್ಕೊಂಡು ಹೋಗ್ತಾರೆ. ನಮಗೆ ಜೀವನಕ್ಕೆ ಬೇಕಾದ ತತ್ವ ಏನಿದೆ ಅದರೊಳಗೆ? ಆ ಪುಟ್ಗೌರಿ ಯಾವುದೋ ಒಂದು ಮದುವೆ ಅಂತೆ, ಅದೇನು ಮುಗಿಯಾಟ ಇಲ್ಲ. ಅದು ಸುಮಾರು 2 ವರ್ಷ ಆಗಿತ್ತು ಅವಳು ಪ್ರೆಗ್ನೆಂಟ್ ಆಗಿ, ಹೆರಿಗೆ ಆಗಲಿಲ್ಲ ಕೊನೆಗೂ. ಆಮೇಲೆ ಅಬಾರ್ಷನ್ನೇ ಆಗಿದ್ದು. ಇದಕ್ಕೇನಾರು ಅರ್ಥ ಇದೆಯಾ? ಒಂದಕ್ಕೇನಾರು ಅರ್ಥ ಇದೆಯಾ? ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀವಲ್ಲ, ನಾವು ಯೋಚನೆ ಮಾಡಬೇಕು. ಎಲ್ಲಿಯವರೆಗೆ ನಾವು ಟಿ ವಿ ಎದುರುಗಡೆ ಮುಂದೆ ಕೂತ್ಕೊಂಡು ಆ ಮನಸ್ಸನ್ನು ಯಾವುದಕ್ಕೂ ಕೊಡದೇ ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರೆ ಮನಸ್ಸು ಜಾಡ್ಯ ಹಿಡಿದು ಹೋಗುತ್ತೆ. ನಮ್ಮ ಮಕ್ಕಳು ಕೂಡ ಜಡ ಜಂತುಗಳಾಗ್ತಾರೆ. ಯಾವ ರೀತಿಯ ಹರಿತವಾದ ಬುದ್ಧಿಯೇ ಅವಕಾಶವೇ ಇರೋಲ್ಲ. ದಡ್ಡ ಶಿಖಾಮಣಿಗಳಾಗಿ ರೋಗದ ತಾಣವಾಗಿ ಕೊನೆಗೆ ಆಸ್ಪತ್ರೆ ಸೇರ್ಕೋಬೇಕು. ಆ ರೀತಿ ನಾವು ಮಾಡ್ಕೋತೀವಿ. ಕೆಲಸ ಮಾಡಿ ಆನಂದವನ್ನು ಅನುಭವಿಸೋದಿದೆಯಲ್ಲ, ಅದು ಅದ್ಭುತವಾದ ಆನಂದದ ಅನುಭೂತಿ ಅದು. ಆದ್ದರಿಂದ ಪರಕಾರ್ಯದಾನಂದ, ನಿಸ್ವಾರ್ಥದಾನಂದ, ಪುರುಷ ಹರುಷಂಗಳಿವು ಮರುಳಮುನಿಯ. ಮನುಷ್ಯನಿಗೆ ನಿಜವಾದ ಆನಂದ ಕೊಡೋ ಇವೆಲ್ಲ. ಇನ್ನೊಂದು ಪ್ರಕೃತಿ ಆನಂದ ಕೊಡುತ್ತಂತೆ. ಅರುಣೋದಯಾನಂದ, ಕಿರುಮಕ್ಕಳ ಅರುಣೋದಯಾನಂದ, ಗಿರಿಶೃಂಗದಾನಂದ, ತೊರೆಯ ತೆರೆಯಾನಂದ, ಹಸಿರಿನಾನಂದ, ತಳಿರು ಮಲರಾನಂದ, ಇವು ಸೃಷ್ಟಿಯಾನಂದ, ನಿರಹಂತೆಯಾನಂದ, ಮರುಳ ಮುನಿಯ. ಯಾವುದಾವುದು ಆನಂದ? ಏನು ಖರ್ಚು ಮಾಡಬೇಕಾಗಿದ್ದಿಲ್ಲ ನಾವು. ಅರುಣೋದಯಾನಂದ, ಸೂರ್ಯೋದಯ ಆಗಬೇಕಾದ್ರೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯನ ಕಡೆಗೆ, ಆ ಪೂರ್ವ ದಿಕ್ಕಿನ ಕಡೆಗೆ ನೋಡ್ತಾ ಇರಿ, ಏನು ಆನಂದ ಆಗುತ್ತೆ. ಅರುಣೋದಯಾನಂದ, ಗಿರಿಶೃಂಗದಾನಂದ, ಎತ್ತರದ ಗಿಳಿಯ ಎತ್ತರಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ಎಲ್ಲ ವ್ಯಾಪ್ತಿಯನ್ನು ನೋಡಿದಾಗ ಎಷ್ಟು ಆನಂದ ಆಗತ್ತೆ. ಅರುಣೋದಯಾನಂದ, ಗಿರಿಶೃಂಗದಾನಂದ, ತೊರೆಯ ತೆರೆಯಾನಂದ, ಹಸಿರಿನಾನಂದ. ಎತ್ತರದಿಂದ ಒಂದು ನೀರು ಬೀಳ್ತಲ್ಲ, ಆ ಬೀಳುವಾಗ ಎಷ್ಟು ಆನಂದ ಕೊಡುತ್ತಲ್ವ. ನಾವು ತೆರೆದ ಕಣ್ಣಿಂದ ನೋಡಬೇಕು. ಎತ್ತರದಿಂದ ಜೋಗ ಜಲಪಾತಕ್ಕೆ ಎಷ್ಟು ಜನ ನೋಡ್ತಾರೆ. ಇನ್ಯಾವುದೋ ನಯಾಗರ ಜಲಪಾತ, ಅದು ನೋಡಿ ಎಷ್ಟು ಜನ ಹೋಗಿ ಅದೇನಿಲ್ಲ, ಮೇಲಿಂದ ಕೆಳಗಡೆ ನೀರು ಬಿಡೋದು ಅಷ್ಟೇ ತಿಳ್ಕೊಂಡ್ರೆ ಏನಿಲ್ಲ. ಗಾಂಧೀಜಿಗೆ ಅವರು ಕೇಳಿದ್ರಂತೆ ಶಿವಮೊಗ್ಗಕ್ಕೆ ಬಂದಾಗ, ಇಲ್ಲೊಂದು ಜಲಪಾತ ಇದೆ, ಜೋಗ ಜಲಪಾತ ಅಂತ, ಅತಿ ಎತ್ತರದಿಂದ ನೀರು ಬೀಳುತ್ತೆ ಬಾಪೂಜಿ, ತುಂಬ ಚೆನ್ನಾಗಿರುತ್ತೆ, ಹೋಗೋಣ ನೋಡ್ಕೊಳ್ಳೋಣ ಅಂತ. ಬಾಪೂಜಿ ಕೇಳಿದ್ರಂತೆ ಎಷ್ಟು ಎತ್ತರದಿಂದ ಬೀಳುತ್ತೆ ಅಂತ. ಸುಮಾರು 900 ಫೀಟಿಂದ ಫುಟು ಅಡಿಗಿಂದ ಮೇಲ್ಗಡೆ ಬೀಳುತ್ತೆ. ಹೌದಾ? ಅದಕ್ಕಿಂತ ಎತ್ತರದ ಜಲಪಾತ ನೋಡಿದ್ದೀನಿ ನಾನು ಅಂದ್ರಂತೆ. ಬಾಪೂಜಿ ಅದು ಯಾವುದು ಅಂತ ಕೇಳಿರಂತೆ. ಆ ಭಗವಂತ ನೀರು ಸುರಿಸ್ತಾನಲ್ಲ, ಮಳೆ,
ಹೌದು, ಎಷ್ಟೇ ಹತ್ರದಿಂದ ಬೀಳುತ್ತಲ್ವ ನೋಡಿ, ಅಲ್ಲಿ ಸಂತೋಷ ಪಡ್ತಾರೆ ಅವರು. ಅದನ್ನು ಆ ತೊರೆ ಕೆಳಗಡೆ ಬೀಳುವಾಗಲೇ ಆನಂದವನ್ನು ಕೊಡುತ್ತೆ. ತೆರೆ ಏಳುವಾಗ ಬೀಳುವಾಗ ಸಮುದ್ರದ ಅಲೆಗಳು ಆನಂದ ಕೊಡ್ತಾವಲ್ಲ ನಮಗೆ. ತೆರೆಯ ಆನಂದ, ಹಸಿರಿನ ಆನಂದ, ಎಲ್ಲ ಕಡೆ ಹಸಿರನ್ನು ನೋಡಿದಾಗ ನಮಗೆ ಆನಂದ ಉಂಟಾಗುತ್ತೆ. ತಳಿರು ಮಲರ ಆನಂದ, ಇವು ಸೃಷ್ಟಿಯ ಆನಂದ. ಒಂದು ಮರ ಚಿಗುರಿ ನಿಂತಾಗ ಇಡೀ ಕಾಡಿನಲ್ಲಿ ಚಿಗುರು ನೋಡಿದಾಗ ಎಷ್ಟು ಆನಂದ ಆಗುತ್ತಲ್ವ. ಇಡೀ ಕಾಡು ಹೂ ಬಿಟ್ಟು ನಿಂತಾಗ ಎಲ್ಲ ಮರಗಳಲ್ಲೂ ಹೂ ಅರಳಿದಾಗ ಅದನ್ನು ನೋಡೋಕ್ಕೆ ಎಷ್ಟು ಚಂದ. ನಮ್ಮಿಂದ ಮರಗಳು ಏನಾರು ಕೇಳ್ತವ? ಪ್ರಕೃತಿ ಕೊಡುವಾಗ, ಆನಂದವನ್ನು ಕೊಡುವಾಗ ನಿಸ್ವಾರ್ಥವಾಗಿ ಕೊಡುತ್ತೆ. ಏನು ನಮ್ಮಿಂದ ಕೇಳಲ್ಲ. ಆನಂದ ಪಡು, ತೆರಡು. ಸೂರ್ಯೋದಯ ನೋಡುವಾಗ ಆನಂದ ಆಗುತ್ತೆ, ಸೂರ್ಯಾಸ್ತ ಆನಂದ ಆಗುತ್ತೆ. ಏನೂ ಸೂರ್ಯ ನಮ್ಮಿಂದ ಕೇಳಲ್ಲ. ಪ್ರಕೃತಿ ಅಷ್ಟು ಅದ್ಭುತವಾಗಿ ಆನಂದವನ್ನು ಹಂಚುತ್ತಾಳೆ. ನಮ್ಮಿಂದ ಏನನ್ನೂ ನಿರೀಕ್ಷಿಸದೆ ನಿಸ್ವಾರ್ಥ ಅಂದರೆ ಪ್ರಕೃತಿಯಿಂದ ನಾವು ಕಲಿಬೇಕು. ತಳಿರು ಮಲರಾನಂದ, ಇವಿ ಸೃಷ್ಟಿಯ ಆನಂದ. ಇವೆಲ್ಲ ಸೃಷ್ಟಿ ಕೊಡುವ ಆನಂದ. ನಿರಹಂತೆಯ ಆನಂದ ಮರುಳ ಮುನಿಯ. ಮನುಷ್ಯನಿಂದ ಆನಂದ ಸಿಗೋದು ಯಾವುದು ಅಂದರೆ ಹೇಳ್ತಾರೆ, ಯಾವ ಮನುಷ್ಯನಲ್ಲಿ ಅಹಂಕಾರವಿರುವುದಿಲ್ಲವೋ ಅವನೇ ನಿಜವಾದ ಆನಂದದಾತ. ನೋಡಿ, ಎಷ್ಟು ಎತ್ತರಕ್ಕೆ ಹೋಗಿರಲಿ, ಅವನಿಗೆ ಯಾವ ರೀತಿಯ ಅಹಂಕಾರ ಇಲ್ಲ ಅಂದರೆ ಜನ ಎಷ್ಟು ಚೆನ್ನಾಗಿ ಬೆಲೆ ಕೊಡ್ತಾರೆ ಅಲ್ವಾ. ಸಿದ್ದೇಶ್ವರ ಸ್ವಾಮೀಜಿಯನ್ನು ಕಲ್ಪನೆ ಮಾಡ್ಕೊಳ್ಳಿ, ಆನಂದದ ಸಾಕಾರ ಮೂರ್ತಿ ಅಲ್ವಾ. ಎಷ್ಟು ಆನಂದ ಆಗುತ್ತಲ್ಲ ಅವ್ರ ಮಾತು ಕೇಳೋಕ್ಕೆ, ಎಷ್ಟು ಆನಂದ. ಅವರ ನಡೆ, ಅವರ ನುಡಿ ಎಲ್ಲವೂ ಆನಂದಮಯ ಅಲ್ವಾ. ಅವರಲ್ಲಿ ಒಂದು ಕಿಂಚಿತ್ತು ಅಹಂಕಾರವನ್ನು ಹುಡುಕ್ಲಿಕ್ಕಾಗತ್ತಾ? ಅದರಂತೆ ಅಬ್ದುಲ್ ಕಲಾಂ ರಾಷ್ಟ್ರಪತಿಗೆ ಏರಿದ್ರಲ್ಲ ಹುದ್ದೆಗೆ, ಆ ಮನುಷ್ಯ ರಾಷ್ಟ್ರಪತಿ ಆಗಬೇಕಾದ್ರೆ ಮೊದಲು ಹೇಗಿದ್ರೋ ರಾಷ್ಟ್ರಪತಿ ಆಗಿದ್ದಾಗಲೂ ಅದೇ ರೀತಿ, ರಾಷ್ಟ್ರಪತಿ ಪದವಿಯಿಂದ ಕೆಳಗಡೆ ಇಳಿಯುವಾಗಲೂ ಕೂಡ ಯಾವ ರೀತಿಯ ಭಾವದಲ್ಲಿ ಬದಲಾವಣೆ ಆಗಲೇ ಇಲ್ಲ. ಅದೇ ಸೂಟ್ ಕೇಸು, ಅದೇ ಒಂದಷ್ಟು ಪುಸ್ತಕ ತಗೊಂಡು ಇಳಿದ್ರಲ್ಲ. ರಾಷ್ಟ್ರಪತಿ ಆಗಿದ್ದಕ್ಕೆ ಎಷ್ಟೆಲ್ಲ ಮೂಮೆಂಟ್ಗಳು, ಬೇರೆ ದೇಶಗಳಿಂದ ಬಂದ ಎಷ್ಟು ಕಾಣಿಕೆಗಳಿದ್ದವು, ಎಲ್ಲವನ್ನು ಬಿಟ್ಟು ಇಳಿದ್ರಲ್ಲ. ಯಾರೋ ಪತ್ರಿಕಾಕೃತ ಕೇಳಿದ್ರಂತೆ, ಅದೆಲ್ಲ ತಗೊಂಡೋಗಲ್ಲ ಸ್ವಾಮಿ ಅಂತ. ಅದು ರಾಷ್ಟ್ರಪತಿಯ ಸ್ವತ್ತು. ಈಗ ನಾನು ರಾಷ್ಟ್ರಪತಿ ಅಲ್ಲ, ಆದ್ದರಿಂದ ನನ್ನದೆಷ್ಟೋ ಅಷ್ಟು ತಗೊಂಡು ಇಳಿತಾ ಇದ್ದೀನಿ ಅಂತ ಹೇಳಿದ್ರೆ ಪುಣ್ಯಾತ್ಮ. ಅವರನ್ನು ನೋಡಿದಾಗ ನಿಜವಾಗಿಯೂ ಆದರ್ಶ ಮೂರ್ತಿಗಳು. ಎಷ್ಟು ಆನಂದ. ವಿನಯ ನೋಡಬೇಕು ಅಂದರೆ ಅಬ್ದುಲ್ ಕಲಾಮಲ್ಲಿ ನೋಡಬೇಕಾಗಿತ್ತು. ವಿನಯ ನೋಡಬೇಕು ಅಂದರೆ ಸಿದ್ದೇಶ್ವರ ಸ್ವಾಮಿಯಲ್ಲಿ ನೋಡಬೇಕಿತ್ತು. ವಿನಯ ನೋಡಬೇಕು ಅಂದರೆ ವಿವೇಕಾನಂದರಲ್ಲಿ ನೋಡಬೇಕಿತ್ತು. ವಿನಯ ನೋಡಬೇಕು ಅಂದರೆ ರಾಮಕೃಷ್ಣ ಪರಮಹಂಸರಲ್ಲಿ ನೋಡಬೇಕು. ಆ ವಿನಯ ಇದೆಯಲ್ಲ, ಅದು ಮನುಷ್ಯನ ಅದ್ಭುತವಾದ ಸಂಪತ್ತು ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.